ನಾನು ಮೊದಲೇ ಹೇಳ್ಬಿಡ್ತೀನಿ, ನನಗೆ ಸಿನಿಮಾ ಇಷ್ಟ ಆಯ್ತು ಅಂದ್ರೆ ಇದೊಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಹಾಗೆ ಕೆಟ್ಟ ಸಿನಿಮಾ ಅಂದ್ರೆ ಖಂಡಿತವಾಗ್ಲೂ ಮೂಗು ಕೊಡ್ದಂಗೆ ಅಲ್ಲೇ ಹೇಳ್ತೀನಿ. ಅಂದಾಗೆ ಮೊನ್ನೆ ನಾನು ಟಾಕ್ಸಿಕ್ ವರ್ಸಸ್ ದುರಂಧರ್ ಕ್ಲಾಶ್ ಬಗ್ಗೆ ಮಾತಾಡ್ತಿದ್ದೆ. ನಮ್ಮ ಯಶ್ ಬಾಸ್ ಡೇಟ್ಸ್ ಅನೌನ್ಸ್ ಮಾಡಿ 1 ವರ್ಷ ಆಯ್ತು. 4 ವರ್ಷದಿಂದ ಫ್ಯಾನ್ಸ್ ಕಾಯ್ತಿದ್ದಾರೆ. ಅದು ಅವರ ಡ್ರೀಮ್ ಪ್ರಾಜೆಕ್ಟ್. ಈಗ ಬಂದು ಮಧ್ಯದಲ್ಲಿ ದುರಂಧರ್ ಕ್ಲಾಶ್ ಮಾಡೋದು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ನನಗೆ. ಯಾಕಂದ್ರೆ 2 ದೊಡ್ಡ ಸಿನಿಮಾ ಮುಖಾಮುಖಿ ಆದ್ರೆ ಲಾಸ್ ಆಗೋದು ಪ್ರೊಡ್ಯೂಸರ್ಸ್ಗೆ, ಹಾಗೆ ಅವರ ಸಿನಿ ಲೈಫ್ಸ್ಗೂ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಮೊದಲೇ ನಮ್ಮ ಯಶ್ ಬಾಸ್ ಕೆಳಗಡೆ ಬೀಳ್ಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಈಗೊಂದು ಗಂಡ ಅಂದ್ರ, ಸೊ ಅದಕ್ಕೋಸ್ಕರ ನಾವು ಆತರ ವಿಡಿಯೋ ಮಾಡಿದೀನಿ ಅಷ್ಟೇ. ಅದ್ ಬಿಟ್ರೆ ನನಗೆ ಯಾವುದೇ ಮೂವಿ ಮೇಲೂ ಪರ್ಸನಲಿ ದ್ವೇಷ ಇಲ್ಲ. ಆದ್ರೆ ಸಿನಿಮಾ ಅಂತ ಬಂದಾಗ ನಾವಿಲ್ಲಿ ಕಲೆಗೆ ಬೆಲೆ ಕೊಡ್ಲೇಬೇಕು. ತುಂಬಾ ಕೆಲಸದ ಒತ್ತಡ ಇದ್ರು ಟೈಮ್ ಮಾಡ್ಕೊಂಡು ಫೈನಲಿ ನಾನು ದುರಂಧರ್ ಮೂವಿನ ನೋಡಿದೆ. ನಿಜ ಹೇಳ್ತೀನಿ, 1 ಸೆಕೆಂಡ್ ಕೂಡ ನಿಮ್ಗೆ ಬೋರ್ ಹೊಡಿಯಲ್ಲ. ಪಕ್ಕಾ ಪೈಸಾ ವಸೂಲ್ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಆದಿತ್ಯ ಧರ್. ಉರಿ ಸಿನಿಮಾ ನೆನಪಿದ್ಯಾ? ನ್ಯಾಷನಲ್ ಅವಾರ್ಡ್ ವಿನ್ನರ್ ಗುರು ಇವರು. ಇವರ ಮೆಚುರಿಟಿ ಬಗ್ಗೆ ಮಾತಾಡ್ಲೇಬೇಕು. ರಿಯಲ್ ಈವೆಂಟ್ಸ್ ತಗೊಂಡು ಅದನ್ನ ಫಿಕ್ಷನ್ ಜೊತೆ ಮಿಕ್ಸ್ ಮಾಡೋದು ಇದೆಯಲ್ಲ, ಅದೊಂದು ಕಲೆ. ಸಿನಿಮಾ ಸ್ಟಾರ್ಟ್ ಆದಾಗಿಂದ ಈ ಪ್ರಪಂಚದ ಒಳಗೆ ನಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ಸುಮ್ನೆ ಕಮರ್ಷಿಯಲ್ ಆಗ್ಲಿ ಅಂತ ಫೈಟ್ ಸಾಂಗ್ಸ್ ತುರ್ಕಿಲ್ಲ. ಪ್ರತಿ ಸೀನ್ ಹಿಂದೆನೂ ಒಂದು ಪರ್ಪಸ್ ಇದೆ. ಆ ವರ್ಡ್ ಬಿಲ್ಡಿಂಗ್ ಇದೆಯಲ್ಲ, ಅದೊಂದು ಮೈ ಜುಮ್ ಅನ್ಸುತ್ತೆ. ಇನ್ನು ಆಕ್ಟಿಂಗ್ ಬಗ್ಗೆ ಮಾತಾಡಿದ್ರೆ ಅಕ್ಷಯ್ ಖನ್ನಾ ಬಾಸ್, ಇವರಂತೂ ಆಕ್ಟಿಂಗ್ ಮಾಡಿಲ್ಲ, ಪಾತ್ರನೇ ತಿಂದಾಕಿದ್ದಾರೆ. ರೆಹಮಾನ್ ದಕಾಯಿತಾಗಿ ಇವರು ಸ್ಕ್ರೀನ್ ಮೇಲೆ ಬಂದ್ರೆ ಬೇರೆ ಯಾರು ಕಾಣಲ್ಲ. ನನ್ ಪ್ರಕಾರ ಹೇಳೋದಾದ್ರೆ ಇವಾಗೇನು ದುರಂಧರ್ 1300 ಕೋಟಿ ಮಾಡಿದೆ ಅಂತ ಹೇಳ್ತಾ ಇದಾರೆ. ಮೇ ಬಿ ಅಕ್ಷಯ್ ಖನ್ನಾ ಅವ್ರನ್ನ ಬಿಟ್ಟು ಅವರ ಪ್ಲೇಸ್ ಅಲ್ಲಿ ಬೇರೆ ಯಾರೇ ಆಕ್ಟಿಂಗ್ ಮಾಡಿದ್ರು ಒಂದು 500 600 ಕೋಟಿ ಮಾಡ್ತಿದ್ದೇನೋ ಅಷ್ಟೇ ಮೂವಿ. ಇವ್ರು ಇರೋದ್ರಿಂದಾನೇ ಆ ಮೂವಿಗೆ ಒಂದು ತೂಕ ಅಂತ ಬಂದಿರೋದು. ಆ ಕಣ್ಣಿನ ನೋಟ, ಆ ಗಾಂಭೀರ್ಯ, ಹ್ಯಾಟ್ಸ್ ಆಫ್ ಗುರು ಅವ್ರಿಗೆ. ಇನ್ನು ರಣವೀರ್ ಸಿಂಗ್ ಬಗ್ಗೆ ಗೊತ್ತಲ್ವಾ? ಫುಲ್ ಎನರ್ಜಿ ಬಾಂಬ್. ಇಲ್ಲಿ ಸೈಲೆಂಟ್ ಆಗಿ ಅಷ್ಟೇ ಪವರ್ಫುಲ್ ಆಗಿ ಅಬ್ಬರಿಸಿದ್ದಾರೆ. ಜೊತೆಗೆ ಮಾಧವನ್ ಮತ್ತು ಅರ್ಜುನ್ ರಾಂಪಾಲ್ ಕೂಡ ಸಖತ್ ಆಗಿ ಸಾಥ್ ಕೊಟ್ಟಿದ್ದಾರೆ. ಆ ಉರ್ದು ಆಕ್ಸೆಂಟ್, ಆ ಇಂಟೆನ್ಸಿಟಿ ನೋಡಿದ್ರೆ ಇವರು ಪಕ್ಕಾ ಲೋಕಲ್ ನವರೇ ಅಂತ ಅನ್ಸ್ಬಿಡುತ್ತೆ. ಕತೆ ಬಗ್ಗೆ ಜಾಸ್ತಿ ರಿವೀಲ್ ಮಾಡಲ್ಲ, ಬಟ್ ಬೇಸಿಕ್ ಹೇಳ್ತೀನಿ. ಇಂಡಿಯಾದಿಂದ ಒಬ್ಬ ಪಾಕಿಸ್ತಾನಕ್ಕೆ ಇನ್ಫಿಲ್ಟ್ರೇಟ್ ಆಗ್ತಾನೆ. ಅಲ್ಲಿಂದ ಶುರುವಾಗೋದು ಅಸಲಿ ಆಟ. ಚಾಪ್ಟರ್ ವೈಸ್ ಕತೆ ಹೇಳಿರೋದು ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಒಂಥರ ನಾವು ಡಾಕ್ಯುಮೆಂಟರಿ ನೋಡ್ತಿದೀವೋ ಅಥವಾ ಸಿನಿಮಾ ನೋಡ್ತಿದೀವೋ ಅನ್ನೋವಷ್ಟು ರಿಯಲಿಸ್ಟಿಕ್ ಆಗಿದೆ. ಮಧ್ಯ ಹಳೆ ಹಿಂದಿ ಹಾಡುಗಳನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ಬಳಸ್ಕೊಂಡಿರೋ ರೀತಿ ಸಖತ್ ಡಿಫ್ರೆಂಟ್ ಆಗಿದೆ. ಆ BGM ಇದೆಯಲ್ಲ, ನಿಮ್ಮ ಎದೆ ಬಡ್ತ ಜಾಸ್ತಿ ಮಾಡೋದು ಗ್ಯಾರಂಟಿ. ಕ್ವಾಲಿಟಿ ಮೇಕಿಂಗ್ ವಿಷಯದಲ್ಲಿ ಬಾಲಿವುಡ್ ಒಂದ್ ಹೆಜ್ಜೆ ಮುಂದೆ ಹೋಗಿದೆ ಅಂತಂದ್ರೆ ಈ ಆದಿತ್ಯ ಧರ್ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ರಣವೀರ್ ಮತ್ತು ಹೀರೋಯಿನ್ ನಡುವಿನ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಒಬ್ಬರಿಗೊಬ್ರು ಬಿಟ್ಕೊಡ್ದಂಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸಂಜಯ್ ದತ್ ಅವರ ಎಂಟ್ರಿ ಆದಾಗ ಸ್ವಲ್ಪ ಗ್ರೀನ್ ಸ್ಕ್ರೀನ್ ಪ್ರಾಬ್ಲಮ್ ಕಾಣುತ್ತೆ. ಆದ್ರೆ ಕತೆ ಫ್ಲೋ ನಲ್ಲಿ ಅದು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಸಿನಿಮಾ 3 ಗಂಟೆ 30 ನಿಮಿಷ ಇದೆ. ಸ್ವಲ್ಪ ಲೆಂತ್ ಜಾಸ್ತಿ ಅಂತಾನೆ ಅನ್ಸ್ಬೋದು, ಸ್ಪೆಷಲಿ ಲಾಸ್ಟ್ ಸೀಕ್ವೆನ್ಸ್ ನಲ್ಲಿ. ಆದ್ರೆ ನೀವು ಡ್ರಾಮಾ ಮತ್ತೆ ಪಾಲಿಟಿಕ್ಸ್ ಪ್ರಿಯರ್ ಆಗಿದ್ರೆ ಈ 3.5 ಗಂಟೆ ನಿಮ್ಗೆ ಗೊತ್ತೇ ಆಗಲ್ಲ. ಪಾಕಿಸ್ತಾನ, ಬಲೂಚಿಸ್ತಾನ ಮತ್ತು ಇಂಡಿಯಾದ ಸ್ಟ್ರಾಟಜಿಗಳನ್ನ ಅಷ್ಟು ಡೀಟೇಲ್ ಆಗಿ ತೋರಿಸಿದ್ದಾರೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ ದುರಂಧರ್ ಒಂದು ಪ್ರಾಪರ್ ಪಾರ್ಟ್ 2 ಗೆ ಲೀಡ್ ಕೊಟ್ಟಿದೆ. ಆ ಪ್ರಪಂಚ, ಪಾತ್ರಗಳ ಪವರ್ಫುಲ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ನನಗಂತೂ ಇದೆ. ಸೊ ಮಿಸ್ ಮಾಡದೆ ಥಿಯೇಟರ್ ಹೋಗಿ ನೋಡಿ. A-rated ಮೂವಿ ಇದು, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ ಬಂದ್ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ರಾಘವ್ ಸಿನಿಟಾಕ್ಸ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಜೈ ಕರ್ನಾಟಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.